ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಆಫೀಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ CSF ಫೈರ್ಮ್ಯಾನ್ ಹುದ್ದೆಗಳ PET PST ಡಾಕ್ಯುಮೆಂಟ್ ವೆರಿಫಿಕೇಷನ್ದ ಕಾಲ್ ಲೆಟ್ರನ್ನು ಬಿಟ್ಟಿದ್ದಾರೆ. ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಏನೇನಿರ್ತೈತೆ ಅಂತ ಕೇಳಾಕತ್ತಿದ್ರಿ. ಅದು 5 ಕಿಲೋಮೀಟರ್ ಇರ್ತೈತೆ ರನ್ನಿಂಗ, ಇಲ್ಲ 16 ಮೀಟರ್ ರನ್ನಿಂಗ್ ಇರ್ತೈತೆ. ಹೈಟ್ ಟೆಸ್ಟ್ ಇರಬೇಕು, ಚೆಸ್ಟ್ ಟೆಸ್ಟ್ ಇರಬೇಕು. ಎಕ್ಸಾಮ್ ಪ್ಯಾಟ್ರನ್ ಏನೇನು ಇರ್ತೈತಿ, ಈಗ ಸದ್ಯದೊಳಗೆ ಫಿಸಿಕಲ್ ಒಳಗೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ, ನೋಡ್ಕೊಂತ ಹೋಗ್ರಿ. ಮೊದಲೇದಾಗಿ ಡೈರೆಕ್ಟಾಗಿ ನಾನು ಮಾತಾಡೋದು ಏನಪ್ಪ ಅಂತಂದ್ರೆ, ಇದು ಸೈನ್ಸ್ ಸೆಕೆಂಡ್ PUC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳ್ದು ಕರೆದಿದ್ದು. ಇದು ಸದ್ಯದೊಳಗೆ ಫಿಸಿಕಲ್ಲ ನಡೆಯಾಕತ್ತೈತಿ ಈಗ. ಫಿಸಿಕಲ್ಲ ನಡೀತೈತಿ. ಅದು ಎಲ್ಲಿ ಚೆನ್ನೈ ಒಳಗೆ, ಮೈಸೂರು ಒಳಗಡೆ, ಶಿವಗಂಗೆ ಈ ಥರ ಏನೈತಿಲ್ಲ ಪ್ಲೇಸ್ಗಳು, ಹೈದರಾಬಾದು ಈ ಕಡೆ ಎಲ್ಲ ಕಡೆನೂ ಬಂದಿದ್ದಾವೆ. ನಿಮ್ದು ಪ್ಲೇಸ್ ಎಲ್ಲಿ ಬಂದೈತಿ ಅಲ್ಲೇ ನೋಡ್ಕೊಳ್ರಿ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಈಗ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಫಿಸಿಕಲ್ ಏನಿರ್ತೈತಿ ನೋಡೋಣ ಬರ್ರಿ. ನೇರವಾಗಿ ಮಾತಾಡೋದು ಏನಪ್ಪ ಅಂತಂದ್ರೆ PET ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಅಂತಾರೆ. ರನ್ನಿಂಗ, ಅಲ್ಲಿ ರನ್ನಿಂಗ್ ಮಾತ್ರ ಐತಿ. PET ಒಳಗಡೆ ರನ್ನಿಂಗ್ ಮಾತ್ರ ಐತಿ. ಉದ್ದ ಜಿಗಿತ, ಎತ್ತರ ಜಿಗಿತ ಇವೆಲ್ಲನೂ PET ಒಳಗಡೆ ಬರ್ತಾವೆ. ಅವು ಯಾವುದೂ ಇಲ್ಲ. ಉದ್ದ ಜಿಗಿತ, ಎತ್ತರ ಜಿಗಿತ ಏನೂ ಇಲ್ಲ. ಡೈರೆಕ್ಟಾಗಿ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಅದು 24 ನಿಮಿಷ ಸಮಯ ಇರ್ತೈತಿ. ಅದು SSC GD ಕಾನ್ಸ್ಟೇಬಲ್ ಥರನ ಸೇಮ್ ಆಗಿರ್ತೈತಿ, ಆಯಿತಾ. ಮತ್ತು PST ನೋಡ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಳಗಡೆ ಎತ್ತರ 170 ಕಂಪಲ್ಸರಿ ಇರಬೇಕು ತಮ್ಮ. ಎದೆ ಸುತ್ತಳತೆ 80 85. ಇದು ಯಾವ ಕಾಸ್ಟ್ ಅಂದ್ರೆ ಜನರಲ್, OBC, EWS, SC. ಇವೇನು ಕಾಸ್ಟ್ಗಳದಾವಲ್ಲ ಇವರೆಲ್ಲರಿಗೂ ಏನೈತಿ ಕಂಪಲ್ಸರಿ 170 ಸೆಂಟಿಮೀಟ್ರ್ ಹೈಟು, 80 85 ಉಬ್ಸಿದ್ರೆ ಎದೆ ಸುತ್ತಳತೆ ಆಗಬೇಕು ಇದು. ಮತ್ತು ಮರಾಠ ಕಾಸ್ಟ್ದವ್ರಿಗೆ ಮೀಸಲಾತಿ ಐತಿ ಅಂತ ಹೇಳಿದಾರೆ. ಮರಾಠ ಯಾರದ್ರಿ ಅವ್ರಿಗೆ 165 ಹೈಟ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಲ್ಲಿ. ಎದೆ ಸುತ್ತಳತೆ 78 83. ಇದು ಮರಾಠ ಕಾಸ್ಟ್ದವ್ರಿಗೆ. ಶೆಡ್ಯೂಲ್ ಟರ್ಬ್ದು ಅಂದರೆ ST ಕಾಸ್ಟ್ದವ್ರಿಗೆ. SC ದವ್ರಿಗೆ ಕೇಳಕ್ಕೆ ಹೋಗ್ಬೇಡ್ರಿ, ನಿಮಗೆ ಐತೆ ಅನ್ನೋ ತಕ್ಷಣ ನಿಮಗಿಲ್ಲ. ST ದವ್ರಿಗೆ ಮಾತ್ರ ಐತಿ. 162 ಸೆಂಟಿಮೀಟ್ರ ಎತ್ತರ, 77 ಎದೆ ಸುತ್ತಳತೆ, ಉಬ್ಸಿದ್ರೆ 82 ಆಗ್ಬೇಕು. ಇದು ಏನೈತಿ PET PST ಆಯ್ತಾ. ಇನ್ನೇನೈತಿ ಡಾಕ್ಯುಮೆಂಟ್ಸ್ ನೋಡ್ಕೊಳ್ರಿ. ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ತಕ್ಷಣ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ. 10th ಮಾರ್ಕ್ಸ್ ಕಾರ್ಡ, ಜೊತೆಗೆ ಸೆಕೆಂಡ್ PUC 10th ಮಾರ್ಕ್ಸ್ ಕಾರ್ಡು ಜೊತೆಗೆ ಸೆಕೆಂಡ್ PUC ಇವು ಎರಡೂ ಮಾರ್ಕ್ಸ್ ಕಾರ್ಡ್ ಬೇಕಾ, LC ಬೇಕಾ. ಒರಿಜಿನಲ್ ಲೆಟ್ರ್, ಆರ್ಡರ್ ಲೆಟ್ರ್ ಅಂದರೆ ಈಗ ಸದ್ಯಕ್ಕೆ ಕಾಲ್ ಲೆಟ್ರ್ ಏನು ಬಂದಿಲ್ಲ, ಅದು ಕಾಲ್ ಲೆಟ್ರ್ ಚಲೋ ತಂಗಿ ಪ್ರಿಂಟ್ ತೆಗ್ಸೋಳ್ರಿ. ಅದನ್ನೊಂದು ತೊಗೊಂಡ್ಬಿಟ್ಕಿಸಿಂದ ಚೆಂದಂಗಿ ಕಲರ್ ಪ್ರಿಂಟರ್ ತೆಗ್ಸ್ರಿ. ಎಲ್ಲ ಚಲೋ ತಂಗಿ. ಒಟ್ಟು ಆಧಾರ್ ಕಾರ್ಡ್ದಾಗ ಮತ್ತು ಆ ಡಾಕ್ಯುಮೆಂಟ್ದಾಗ ಸೇಮ್ ಇರ್ಬೇಕು. ಆ ಥರ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು. ಏನು ID ಪ್ರೂಫ್ ಆ ಥರ ಇದ್ದಿಲ್ಲ ಅದನ್ನು ತೊಗೊಂಡು ಹೋಗ್ರಿ. ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ. LC ಅಂತೂ ಬೇಕು. LC ಅಂದ್ರೆ ಸೆಕೆಂಡ್ LC, ಅದು ನೀವು ತೆಗ್ಸಿರ್ತಕ್ಕಂಥದ್ದು ಇಂಗ್ಲೀಷ್ ಒಳಗೆ ಇರ್ತೈತಿ, ಅದನ್ನು ತೆಗೆಸ್ರಿ. ಡೊಮಿಸಿಯಲು ಬೇಕು, ರೆಸಿಡೆನ್ಸಿಯಲ್ಲೂ ಬೇಕಾಗುತ್ತೆ. ಓಕೆ. ರೆಸಿಡೆಂಟ್ ಸರ್ಟಿಫಿಕೇಟ್, ಡೊಮಿಸಿಯಲ್ ಸರ್ಟಿಫಿಕೇಟ್ ಎರಡರಾಗ ಒಂದು ಅಂತೇಶಿಂದ ಕೊಟ್ಟಿದ್ದಾರೆ ಅವರು. ಎರಡೂ ಇಲ್ಲಿ ತೋರಿಸಿದ್ದಾರೆ ನೋಡಿರಿ. 2 ಸರ್ಟಿಫಿಕೇಟ್ನಾಗ ಒಂದು ಕಾಸ್ಟ್ ಸರ್ಟಿಫಿಕೇಟ್. ಕಾಸ್ಟ್ ಇನ್ಕಮ್ ಅದು ಇಂಗ್ಲೀಷ್ ಒಳಗೆ, ಎಲ್ಲ ಡಾಕ್ಯುಮೆಂಟ್ಸು ಇಂಗ್ಲೀಷ್ನಾಗ ಕಂಪಲ್ಸರಿ ಇರಬೇಕು. ಓಕೆ. ಇದು ಆದ್ಮ್ಯಾಗ ಏನೈತಿ ಸರ್ಟಿಫಿಕೇಟ್ ಮತ್ತು ಫೋಟೋ ಅಂತೂ 2 ಅಂತ ಹೇಸಿಂದ ಕೊಟ್ಟಿದ್ದಾರೆ. 2 ಫೋಟೋ ಪಾಸ್ಪೋರ್ಟ್ ಸೈಜ್ ಅಂತ ಹೇಸಿಂದ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲನೂ ಅದಾವೆ. ಅನ್ಮ್ಯಾರಿಡ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇವೇನು ಬೇಕಾಗಲ್ಲ, ಆಯಿತಾ. ಅದು ಆರ್ಮಿ ಒಳಗೆ ಯಾವ ಥರ ಬೇಕಾಗತ್ತಲ್ಲ ಅವು ಎಲ್ಲನೂ ಇಲ್ಲಿ ಏನು ಕೇಳ್ತಾರೋ. ಡೊಮಿಸಿಲು, ರೆಸಿಡೆನ್ಷಿಯಲು, 10th ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಇನ್ಕಮ್, ನೀವು ಯಾವ ಕಾಸ್ಟ್ ಇಂತ್ರ ಮತ್ತು EWS ಯಾವ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿದ್ರಿ ಅವು ಬೇಕು. 10th ಮಾರ್ಕ್ಸ್ ಕಾರ್ಡ, PUC ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, ಫೋಟೋಸ. ಇಷ್ಟಂತರೂ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು, ಆಯಿತಾ. ಸ್ಕೂಲ್ ಕ್ಯಾರೆಕ್ಟ್ರು, ಪಂಚಾಯತ್ ಕ್ಯಾರೆಕ್ಟ್ರು, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇವೆಲ್ಲ ಏನಂತ ಕೇಳೋಂಗಿಲ್ಲ. ಪೊಲೀಸ್ ವೆರಿಫಿಕೇಷನ್ ಆ ಥರ ಏನೂ ಇಲ್ಲಿದ್ರೊಳಗಡೆ. ಆಲ್ಮೋಸ್ಟ್ ಅಲ್ಲಾಗಿ ನೀವು ಏನಾದರೂ ಆರ್ಮಿಗೆ ಸಲುವಾಗಿ ತೆಗ್ಸಿದ್ರಿ ಅಂದ್ರೆ ತೊಗೊಂಡು ಹೋಗ್ಬೋದು. ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಇನ್ನು ಇದೇನು ಫಿಸಿಕಲ್ ಐತಿಲ್ಲ, ಫಿಸಿಕಲ್ ಒಳಗೆ ಆಯ್ಕೆ ಆದ್ಮ್ಯಾಗ ಏನೈತಿಲ್ಲ ನೆಕ್ಸ್ಟ್ ನಿಮ್ದು ಎಕ್ಸಾಮ್ ನಡೆಸ್ತಾರೋ. ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಅದನ್ನು ನೋಡ್ಕೊಳ್ರಿ. ಒಳ್ಳೊಳ್ಳೆ ಕೇಳಕ್ಕೆ ಹೋಗ್ಬೇಡ್ರಿ. ಸರ್ ನಾವು ಫಿಸಿಕಲ್ ಪಾಸ್ ಆಗೈತಿ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಫೈರ್ಮ್ಯಾನ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಏನೈತಿ OMR ಸೀಟ್ ಆರ್ CBT ಅಂದರೆ ಕಂಪ್ಯೂಟರ್ನಾಗೂ ನಡಿಬೋದು, OMR ಸೀಟ್ನಾಗೂ ನಡಿಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಕಂಪಲ್ಸರಿ ಅಂತಿಲ್ಲ. OMRದಾಗ ನಡಿಬೇಕಂತ ಏನಿಲ್ಲ, ಇಲ್ಲ ಕಂಪ್ಯೂಟರ್ದಾಗ ನಡಿಬೇಕಂತ ಏನಿಲ್ಲ. ಸಿಲೆಬಸ್ ಅಂತಿ ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂದರೆ ರೀಸನಿಂಗ, ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ ಅಂದರೆ ಮ್ಯಾಥ್ಸು, ಇದು ಮೆಂಟಲ್ ಎಬಿಲಿಟಿ, ಇದು ರೀಸನಿಂಗ. ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ 25 ಕ್ವಶನ್ಗಳು ಇರ್ತವೆ. 100 ಮಾರ್ಕ್ಸಿಂದು ಎಕ್ಸಾಮ್ ಇರ್ತೈತಿ. 120 ನಿಮಿಷ ಸಮಯ ಇರ್ತೈತಿ, ಆಯಿತಾ. 2 ತಾಸು ಸಮಯ ಇರ್ತೈತಿ. ಇದು ಎಕ್ಸಾಮ್ ಪ್ಯಾಟರ್ನ್.
ಎಕ್ಸಾಮ್ ಆದ ಬಳಿಕ ಅಂತ ಫೈನಲ್ ಮೆರಿಟ್ ಬಿಡ್ತಾರೆ. ಯಾರು ಆಯ್ಕೆ ಆಗಿರ್ತಾರೆ ರೀ ಅವ್ರನ್ನ ಇಟ್ಕೊಂತಾರೆ. ಸೊ ಇನ್ನೊಂದು ಏನು ಕೇಳಾಕತ್ತೀರಿ ಅಂದ್ರೆ ನಮ್ದು ಸರ ನಮ್ದೆಲ್ಲ ಅಪ್ಲಿಕೇಶನ್ ಚಲೋ ಐತ್ರಿ, ಆದ್ರೆ ನಮ್ದು ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಕೇಳಾಕತ್ತೀರಿ. ಸೊ ಅದೇನು ಹೇಳಕ್ಕೆ ಬರೋಂಗಿಲ್ಲಪ್ಪ. ಏನರ ಒಂದು ಸ್ವಲ್ಪ ಕರೆಕ್ಷನ್ ಆದಾಗ ಏನರ ತಪ್ಪಾಗಿ ಹಾಕಿದ್ರಿ ಅಂದ್ರೆ ಅದಕ್ಕಾಗಿ ಬಂದಿರೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಟೋಟಲ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಎಷ್ಟು ಅದಾವೆ ಅಂದ್ರೆ ಅದನ್ನು ನೋಡ್ಕೊಂಬಿಡ್ರಿ. 113 1130 ಹುದ್ದೆಗಳದಾವೆ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳದಾವೆ ಅಂದ್ರೆ ನೀವು ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹುಡುಗರಿಗೆ ಸೊ ಇಷ್ಟು ಹುದ್ದೆಗಳದಾವೆ ನೋಡಿರಿ, 33 ಹುದ್ದೆಗಳದಾವೆ. ಓಕೆ, ಜನರಲ್ ಕಾಸ್ಟ್ದವ್ರಿಗೆ 13, ಸೊ EWS ದವ್ರಿಗೆ 4, SC ದವ್ರಿಗೆ 5, ST ದವ್ರಿಗೆ 2, OBC ದವ್ರಿಗೆ 9. ಸೊ ಇದೇನೈತಲ್ಲ ಇಟ್ಟು ಟೋಟಲ್ ಪೋಸ್ಟ್ಗಳ 33 ನಮ್ಮ ಕರ್ನಾಟಕಕ್ಕೆ ಅದಾವು. ಆಯಿತಾ? ಇದನ್ನಷ್ಟು ಕರೆಕ್ಟಾಗಿ ನೋಡ್ಕೊಳ್ರಿ, ಚಲ್ತಂಗೆ ಪಿಚ್ಗಳು ಮಾಡ್ಕೊಳ್ರಿ. ಭಾಳಷ್ಟು ಹುಡುಗರು ನಿಮ್ಮ ಥರನ ವಿಚಾರ ಮಾಡ್ತಿರ್ತಾರೆ, ಹೆದರ್ತಿರ್ತಾರೆ. ಆ ಥರ ಹೆದರಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಪಿಚ್ಗಳು ಮಾಡ್ಕೊಂಬರ್ರಿ. ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಏನಾರ ಮಾಹಿತಿ ಬೇಕಾತಂದ್ರೆ ಕಮೆಂಟ್ ಹಾಕ್ರಿ. ಸೊ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಬೇರೆದ್ರೊಳಗೆ. ಜೈ ಹಿಂದ್.